ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ನಮಸ್ಕಾರ. ನಾನು KJ ಹಳ್ಳಿ ಸುರೇಶ್. ನಿಜಕ್ಕೂ ಧಾರವಾಡ ರೊಚ್ಚಿಗೆದ್ದಿದೆ. ಧಾರವಾಡದಲ್ಲಿ ಒಂದು ದೊಡ್ಡ ದಂಗೆ ಶುರುವಾಗಿದೆ. ಧಾರವಾಡ ದಗದಗ ಅಂತ ಇದೆ. ಅಕ್ಷರಶಃ ಉದ್ಯೋಗಾಕಾಂಕ್ಷಿಗಳು ಬೀದಿಗಿಳಿದು ತಮ್ಮ ಆಕ್ರೋಶವನ್ನ ಸರ್ಕಾರದ ವಿರುದ್ಧ ಇಡೀ ಶಾಪವನ್ನ ಹಾಕ್ತಾ ಇದ್ದಾರೆ. ಯಾವ ಕಾರಣಕ್ಕೋಸ್ಕರ ಧಾರವಾಡದಲ್ಲಿ ಉದ್ಯೋಗಾಕಾಂಕ್ಷಿಗಳು ಹೋರಾಟ ಮಾಡ್ತಿದ್ದಾರೆ, ಅವರ ಆಗ್ರಹ ಏನು, ಇವೆಲ್ಲದ್ರ ಬಗ್ಗೆ ನಾವು ತಿಳಿತಾ ಹೋಗೋಣ. ಸ್ನೇಹಿತರೆ, ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಕಾಮೆಂಟ್ಸ್ ಕೂಡ ಮೆನ್ಷನ್ ಮಾಡಿ. ಸ್ನೇಹಿತರೆ, ಸರ್ಕಾರ ಇತ್ತೀಚೆಗೆ 1000 ದಿನಗಳನ್ನ ಪೂರೈಸಿದೀವಿ ಅಂತೇಳಿ ದೊಡ್ಡ ಸಾಧನೆ ಮಾಡಿದ್ದೇವೆ ಅಂತೇಳಿ ಒಂದು ದೊಡ್ಡ ಸಮಾವೇಶವನ್ನೇ ಮಾಡಿಕೊಂಡ್ರು. ಆದ್ರೆ ಇಲ್ಲಿ ಬೇರೆ ಬೇರೆ ವಲಯದ ಜನರು ಕಷ್ಟ ಪಡ್ತಾ ಇದ್ದಾರೆ, ಪರಿತಪಿಸ್ತಾ ಇದ್ದಾರೆ. ನೋಡಿ, ಧಾರವಾಡದಲ್ಲಿ ಇವತ್ತು ನಿಜಕ್ಕೂ ಉದ್ಯೋಗಾಕಾಂಕ್ಷಿಗಳ ಆಕ್ರೋಶ ಅಕ್ಕಟ್ಟೆ ಹೊಡೆದಿದೆ. ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗದ ನಿರೀಕ್ಷೆಯಲ್ಲಿರುವಂತ ಉದ್ಯೋಗಾಕಾಂಕ್ಷಿಗಳು ನಿಜಕ್ಕೂ ಅವರ ಆಕ್ರೋಶ ಭುಗಿಲೆದ್ದಿದೆ. ಬಿಟ್ರೆ ಅವರು ವಿಧಾನಸೌಧಕ್ಕೂ ನುಗ್ಗಕ್ಕೂ ರೆಡಿದ್ದಾರೆ. ಆ ಲೆವೆಲ್ಗೆ ಇವತ್ತು ಹೋರಾಟ ಆಯಿತು. ಸಾವಿರಾರು ಜನರು, ಪ್ರತಿಭಟನಾಕಾರರು ಎಲ್ಲ ಧಾರವಾಡದಲ್ಲಿ ತಮ್ಮ ಅಸಮಾಧಾನವನ್ನ, ಸರ್ಕಾರದ ವಿರುದ್ಧ ತಮ್ಮ ಆಕ್ರೋಶವನ್ನ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಬರೀ ಸಮಾವೇಶ ಮಾಡೋದಲ್ಲ ಸ್ವಾಮಿ, 5 ವರ್ಷ ಆಯ್ತು ನಿಮಗೆ ಏನು ಉದ್ಯೋಗವನ್ನ ನೀವು ಕಾಲ್ಫಾರ್ ಮಾಡಿ ಇನ್ನೂ ಉದ್ಯೋಗವನ್ನ ತೆಗೆದುಕೊಳ್ಳಿಲ್ಲ. ಸರ್ಕಾರ ನೋಟಿಫಿಕೇಶನ್ ಕೊಟ್ಟಿಲ್ಲ. ಬೇರೆ ಬೇರೆ ಇಲಾಖೆಯಲ್ಲಿ ಸುಮಾರು ಒಂದು 88 ಇಲಾಖೆಗಳಲ್ಲಿ ಉದ್ಯೋಗಗಳು ಖಾಲಿ ಇದ್ದಾವೆ. ಆದ್ರೆ ಯಾರನ್ನು ನೇಮಕಾತಿ ಮಾಡ್ಕೊಂಡಿಲ್ಲ. 5 ವರ್ಷದವರೆಗೂ ನೀವು ನೇಮಕಾತಿ ಮಾಡ್ಕೊಳ್ದೆ ಹೀಗೆ ನಾವು ಗ್ಯಾರಂಟಿ ಕೊಡ್ತೀವಿ, ನಾವು ಯುವ ನಿಧಿ ಭತ್ಯೆ ಕೊಡ್ತೀವಿ ಅಂತೇಳಿ ಜನರಿಗೆ ಎಷ್ಟು ದಿನ ಅಂತ ಈ ರೀತಿ ಮೋಸ ಮಾಡಕ್ ಹೋಗ್ತೀರಿ? ಎಷ್ಟು ದಿನ ಅಂತ ನಿರೀಕ್ಷೆಗಳಲ್ಲೇ ಮುಳುಗಿಸ್ತೀರಿ? ನೋಡಿ, ಹತ್ತತ್ರ 2.5-3 ಲಕ್ಷ ನೇಮಕಾತಿ ಮಾಡ್ಕೋಬೇಕು. ಏನು ಅಷ್ಟು ಉದ್ಯೋಗಗಳು ಖಾಲಿ ಇದಾವೆ. ಒಟ್ಟಾರೆ ಒಂದು 10 ಲಕ್ಷ ನೇಮಕಾತಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇದೆ. ಅಷ್ಟೊಂದು ಉದ್ಯೋಗಗಳು ಖಾಲಿ ಇದಾವೆ. ಯಾಕೆ ರಾಜ್ಯ ಸರ್ಕಾರ ನೇಮಕಾತಿಯನ್ನ ಹೊರಡಿಸ್ತಾ ಇಲ್ಲ? ಬೇರೆ ಬೇರೆ ಇಲಾಖೆಗಳು, ಕನ್ನಡ ಸಂಸ್ಕೃತಿ ಇಲಾಖೆ ಇರ್ಬೋದು, ಯುವಜನ ಸೇವೆ ಇರ್ಬೋದು, ಸಣ್ಣ ಕೈಗಾರಿಕೆ ಇರ್ಬೋದು, ರೇಷ್ಮೆ, ಹೀಗೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಲ್ಲಿ ಉದ್ಯೋಗ ಖಾಲಿ ಇದಾವೆ. ನೇಮಕಾತಿ ಮಾಡ್ಕೋಬೇಕಾಗಿದೆ, ನೌಕರರು ಬೇಕಾಗಿದ್ದಾರೆ. ಯಾಕೆ ತೆಗೆದುಕೊಳ್ತಾ ಇಲ್ಲ? ನೀವೇನೋ ಹೇಳ್ತೀರಿ, ವಯೋಮಿತಿ ಸಡಿಲಿಕೆನ ನಾವು ಸ್ವಲ್ಪ ಅವಕಾಶ ಮಾಡಿಕೊಟ್ಟಿದ್ದೀವಿ, ಕಡಿಮೆ ಹೆಚ್ಚು ಮಾಡಿದ್ದೀವಿ, ಇದರಿಂದ ಸಹಾಯ ಆಗುತ್ತೆ. ಅಷ್ಟು ಮಾಡಿಬಿಟ್ರೆ ಸಾಕೇನ್ರಿ? ನೀವು ನೇಮಕಾತಿ ಮಾಡ್ಕೋಬೇಕಲ್ಲ. ಎಷ್ಟೋ ಸಾವಿರಾರು ವಿದ್ಯಾರ್ಥಿಗಳು ರೂಮ್ ಮಾಡಿಕೊಂಡು ಕಷ್ಟಪಟ್ಟು ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಸರ್ಕಾರ ಈಗ ನೋಟಿಫಿಕೇಶನ್ ಜಾರಿ ಮಾಡುತ್ತೆ, ಈಗ ಅವರು ನೇಮಕಾತಿ ಮಾಡ್ಕೊಳ್ತಾರೆ ಅಂತ ಕಾಯ್ತಾ ಇದ್ದಾರೆ. ನೀವು ಮಾತ್ರ ನಿಮ್ಮದೇ ಆದ ಕುರ್ಚಿ ಕಾದಾಟ, 1000 ದಿನಗಳ ಸಮಾವೇಶ, ನಿಮ್ಮದೇ ಆದ ಫಾರಿನ್ ಟ್ರಿಪ್ಪು. ಸ್ವಲ್ಪನಾದ್ರೂ ಈ ಉದ್ಯೋಗಾಕಾಂಕ್ಷಿಗಳ ಬಗ್ಗೆ ಏನಾದ್ರೂ ನಿಮಗೆ ಮಾನವೀಯತೆ ಇದೆಯಾ? ಈ ರಾಜ್ಯದಲ್ಲಿ ಯುವಕರು ಉದ್ಯೋಗವನ್ನ ಪಡ್ಕೊಂಡು ಅವ್ರ ಕುಟುಂಬವನ್ನ ಸಲಹಬೇಕು, ಅವ್ರ ಬದುಕನ್ನು ಕಟ್ಕೋಬೇಕು. ಎಷ್ಟೋ ಯುವಕರಿಗೆ ವಯಸ್ಸು ಮೀರ್ತಾ ಇದೆ. ಅವರು ಚಾತಕ ಪಕ್ಷಿಗಳಂತೆ ಕಾಯ್ತಾ ಇದ್ದಾರೆ, ಯಾವಾಗ ಸರ್ಕಾರ ನೇಮಕಾತಿ ಮಾಡ್ಕೊಳತ್ತೆ, ನಾವು ಯಾವಾಗ ಬರಿತೀವಿ, ಯಾವಾಗ ಸರ್ಕಾರಿ ನೌಕರಿ ತೆಗೆದುಕೊಳ್ತೀವಿ ಅಂತ. ನೀವು ಬಿಜೆಪಿ ಸರ್ಕಾರವನ್ನ ಬೈತೀರಿ. ಪ್ರಧಾನಿಯವರು ವರ್ಷಕ್ಕೆ 2 ಕೋಟಿ ಉದ್ಯೋಗವನ್ನ ಕೊಡ್ತೀವಿ ಅಂತ ಹೇಳಿದ್ರು. ಎಲ್ಲಿ ಕೊಟ್ರು ಅಂತ ನೀವೇನ್ ಕೊಡ್ತಾ ಇದ್ದೀರಾ? ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಏನ್ರಿ ಕೊಡ್ತಾ ಇದೆ? ಏನ್ ಕೊಡ್ತಾ ಇದ್ದೀರಿ? ಬರೀ ಗ್ಯಾರಂಟಿ ಅನ್ಕೊಂಡು ಜನರಿಗೆ ಬರೀ ಇದರಲ್ಲೇ ಮುಳುಗಿಸ್ತಾ ಇದ್ದೀರಿ. ನಿಜಕ್ಕೂ ಈ ನಾಡಿನ ಯುವ ಜನತೆಗೆ ಮಾಡುವ ದ್ರೋಹ ಆಗತ್ತೆ. ಮತ್ತೆ ಇದು ಒಂದ್ ರೀತಿ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಂಟೆ. ರೈತರು, ಯುವಕರು, ಉದ್ಯೋಗಾಕಾಂಕ್ಷಿಗಳು, ಪ್ರತಿಭಟನಾಕಾರರು ಧಾರವಾಡದಲ್ಲಿ ಇವತ್ತು ಸಾವಿರಾರು ಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡಿದ್ದಾರೆ. ಮತ್ತೆ ಅದು ಇನ್ನೂ ದೊಡ್ಡ ಸ್ವರೂಪವನ್ನು ಪಡೆದುಕೊಳ್ಳಬಹುದು. ನಾವು ನೋಡ್ತಾ ಇದ್ದೀವಲ್ಲ, ಬೇರೆ ಬೇರೆ ದೇಶಗಳಲ್ಲಿ ಜನ್ಜಿ ಹೋರಾಟ ನಡೀತಾ ಇದೆ. ಬಾಂಗ್ಲಾದಲ್ಲಿರ್ಬೋದು, ಶ್ರೀಲಂಕಾದಲ್ಲಿರ್ಬೋದು, ಯಾವ ರೀತಿ ಜನ ಅಸಮಾಧಾನಗೊಂಡು ತಮ್ಮ ಆಕ್ರೋಶವನ್ನ ಸ್ಫೋಟಗೊಳಿಸಿದ್ದಾರೆ ಅಂತ. ಆ ಮಟ್ಟಕ್ಕೆ ನಮ್ಮ ರಾಜ್ಯ, ನಮ್ಮ ದೇಶ ಹೋಗೋದು ಬೇಡ. ರಾಜಕಾರಣಿಗಳು
ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ನಿಮ್ಮದೇ ಕುರ್ಚಿ ಕಾದಾಟದ ಕದನವನ್ನು ಬಿಟ್ಟು ಮೊದಲು ನಿರೀಕ್ಷೆಯಲ್ಲಿರುವಂಥ ಉದ್ಯೋಗಾಕಾಂಕ್ಷಿಗಳಿಗೆ ಏನು ನೋಟಿಫಿಕೇಶನ್ ಜಾರಿ ಮಾಡಿ ನೇಮಕಾತಿಯನ್ನ ಮಾಡಿಕೊಳ್ಳುವಂಥ ಪ್ರಯತ್ನವನ್ನ ಮಾಡಿ. ಎಷ್ಟೋ ಜನರ ಬದುಕು ಹಸನಾಗತ್ತೆ, ಅವರಿಗೆ ಉದ್ಯೋಗ ಕೊಟ್ಟಂಗಾಗತ್ತೆ. ಇಲ್ಲ ಅಂದ್ರೆ ಈ ನಾಡಿನ ಜನರಿಗೆ ದ್ರೋಹ ಮಾಡ್ದಂಗಾಗತ್ತೆ. ಮತ್ತೆ ಜನ ರೊಚ್ಚಿಗೆದ್ದು ವಿಧಾನಸೌಧಕ್ಕೂ ನುಗ್ಗುವ ಹಂತಕ್ಕೆ ಹೋಗ್ತಾರೆ. ಇನ್ನೇನ್ ಮಾಡ್ತಾರೆ? ಬರೇ ಇದೇ ರೀತಿ ಸುಳ್ಳು ಭರವಸೆಯನ್ನು ಕೊಡ್ತಾ ಹೋದ್ರೆ ಇನ್ನೇನ್ ಮಾಡ್ತಾರೆ? ಆ ಮಟ್ಟಕ್ಕೆ ಹೋಗದೇ ಇರಲಿ. ಇದು ಒಂದ್ ರೀತಿ ಸರ್ಕಾರಕ್ಕೆ ಎಚ್ಚರಿಕೆಯ ಕರೆಗಟ್ಟೆ ಅಂತ ಅಂದುಕೊಂಡು ಕೂಡ್ಲೆ ಯಾವ್ಯಾವ ಇಲಾಖೆಯಲ್ಲಿ ಖಾಲಿ ಇದಾವೆ ಆ ಇಲಾಖೆಯಲ್ಲಿ ಖಾಲಿ ಇರುವ ಉದ್ಯೋಗಗಳನ್ನ ಭರ್ತಿ ಮಾಡುವ ಕೆಲಸವನ್ನ ಸರ್ಕಾರ ಜರೂರಾಗಿ ಮಾಡಿ ಅವರಿಗೆ ಕೊಟ್ಟಿರುವ ವಚನವನ್ನ ಈಡೇರಿಸ್ಕೊಳ್ಳಿ. ಆಮೇಲೆ ಬಿಜೆಪಿ ಈಗಲೂ ಬಾಯಿ ಬಡ್ಕೊಳ್ತಿದ್ದಾರೆ. ಅವರು ಅಧಿಕಾರದಲ್ಲಿದ್ದಾಗ ಅವ್ರು ಮಾಡೋದು ಅದನ್ನೇ. ಈಗ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿದೆ. ಕಾಂಗ್ರೆಸ್ ಸರ್ಕಾರ ಈ ಹೋರಾಟವನ್ನ ಸಿಲ್ಲಿಯಾಗಿ ತೆಗೆದುಕೊಳ್ಳದೆ ತುಂಬಾ ಗಂಭೀರವಾಗಿ ಈ ಏನು ನಿರೀಕ್ಷೆಯಲ್ಲಿದ್ದಾರಲ್ಲ, ಉದ್ಯೋಗದ ನಿರೀಕ್ಷೆಯಲ್ಲಿದ್ದಾರಲ್ಲ ಯುವಕರು, ಅವರನ್ನ ನೇಮಕಾತಿ ಮಾಡ್ಕೊಳ್ಳೋ ಕೆಲಸವನ್ನ ಮಾಡಲಿ ಅನ್ನುವ ಆಶಯದೊಂದಿಗೆ ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೇನೆ. ನಮಸ್ಕಾರ.